ಎಲ್ಲ ಸಣ್ಣ ಪುಟ್ಟದ್ದು ಇರಲಿ, ಅದೆಲ್ಲ ಸಣ್ಣ ಪುಟ್ಟದ್ದು ಇರುತ್ತೆ. 2 ದಿನದಲ್ಲಿ ಎಲ್ಲ ಬಗೆಯಿರುತ್ತೆ. ಏನು 130-40 ಜನ ಇದ್ದಾಗ ಒಂದು ಸಣ್ಣ ಪುಟ್ಟದ್ದು ಎಲ್ಲರೂ ಆಗಬೇಕು ಅನ್ನೋದು, ಆದವರು ಸಂತೋಷದಲ್ಲಿ ಓಡಾಡ್ತಾ ಇರ್ತಾರೆ, ಆಗದೇ ಇರೋರು 1-2 ದಿನ ದುಃಖ. ಅದೆಲ್ಲ ನಮ್ಮ ಹೈಕಮಾಂಡ್, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಮರ್ಥರಿದ್ದಾರೆ. ಎಲ್ಲರನ್ನ ಕರೆದು ಮಾತನಾಡಿ ಎಲ್ಲವನ್ನು ತಿಳಿ ಮಾಡ್ತಾರೆ. ಯಾವುದೇ ಗೊಂದಲ ಆಗಲ್ಲ. ಯಾವುದು ನಮ್ಮ ಪಕ್ಷದಲ್ಲಿ ಅವರು ದುಡಿದಿದ್ದಾರೆ, ಅವ್ರಿಗೂ ಒಂದು ಆಸೆ ಇತ್ತು, ಆಗಿಲ್ಲ ಅನ್ನೋ ನೋವಲ್ಲಿ ಮಾತಾಡ್ತಾ ಇರ್ತಾರೆ. ಎಲ್ಲರನ್ನು ಕರೆದು ಸಮಾಧಾನ ಮಾಡಿ 2 ದಿನದಲ್ಲಿ ಬರ ಹೇಳಿದ್ದಾರೆ. ಎಲ್ಲ ಈಗ ಆಲ್ರೆಡಿ ಉಸ್ತುವಾರಿ ಸಚಿವರುಗಳನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲ ಬರದ ಅಧ್ಯಯನ ಮಾಡಬೇಕು, ಸರ್ಕಾರಕ್ಕೆ ವರದಿ ಕೊಡಬೇಕಂತ ಹೇಳಿದ್ರು. ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ವಿರೋಧ ಪಕ್ಷದವರು ಅವ್ರ ಆಸೆಗೆ ಮಣ್ಣೀರು ಕಣ್ಣೀರು ಎಲ್ಲ ಬೀಳುತ್ತೆ. ಅವ್ರಿಗೆ ಆಸೆ ಏನೋ ಆಗ್ಬಿಡ್ಬೇಕು, ಡಿ.ಕೆ. ಶಿವಕುಮಾರ್ ಅವ್ರದ್ದು ಅಳ್ಳಾಡಿಸ್ಬಿಡ್ಬೇಕು, ಹಂಗೆ ಮಾಡಿಬಿಡ್ಬೇಕು, ಹಿಂಗೆ ಮಾಡಬೇಕು, ಅದೆಲ್ಲ ಏನೂ ಆಗಲ್ಲ. ಅದೇನೋ ಹಿಂಗೆ ಬಾಯಿ ಬಿಟ್ಕೊಂಡು ಅಂತಿದ್ರಂತೆ, ಬೀಳುತ್ತೆ 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 ಅಷ್ಟೇ. ಬಸಂತಪ್ಪ ಒಬ್ಬ ಪೌರ ಕಾರ್ಮಿಕ, ಆತನು ಸ್ವತಃ ಪೌರ ಕಾರ್ಮಿಕ, ನಮ್ಮ ಜೊತೆ ಫಸ್ಟ್ ಟೈಮ್ ಗೆದ್ದಿರೋ. ಅವ್ನು ಹಿನ್ನೆಲೆ ಗೊತ್ತಾ ನಿಮಗೆ ಪಾಪ? ಅವ್ನು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು, ಮನೆ ಬಾಡಿಗೆ ಮನೆ, ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು. ಅವನು MLA ಎಲ್ಲವ್ರು ಅಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ರೆ, ಇಲ್ಲಿ ಆಸ್ಪತ್ರೆ ಹತ್ರ ಹೋದ್ರೆ MLA ಸಿಗ್ತಾನೆ. ಅವ್ನು ಮನ್ಸಲ್ಲಿ ನನ್ನ ಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ. ಬಸಂತಪ್ಪ ಆಗಿಲ್ವೇನ್ರಿ? ವಿಜಯಾನಂದ ಕಾಶ್ಯಪ್ನವ್ರು ಯುವಕ ಆಗಿಲ್ವಾ? ರಿಜ್ವಾನ್ ಅರ್ಷದ್ ಅಲ್ಪಸಂಖ್ಯಾತರಲ್ಲಿ ಯುವಕ ಆಗಿಲ್ವಾ? ಇದೆಲ್ಲ ಕಣ್ಣು ಕಾಣಲ್ವಾ? ಅಂದರೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂದರೆ ಚಂದ್ರಲೋಕದಿಂದ ಕರ್ಕೊಂಬಂದು ಮಾಡಬೇಕಾ? ನಮ್ಮಲ್ಲಿ ಗೆದ್ದಿರೋ 140 ಜನದಲ್ಲೇ ಮಾಡಿರೋದು. ಸಮರ್ಥ ಕ್ಯಾಬಿನೆಟ್ ರಚನೆ ಆಗಿದೆ, ಎಲ್ಲರೂ ಸಮರ್ಥರಿದ್ದಾರೆ. ನಮ್ಮ ಜಿಲ್ಲೆಗೆ 2 ಮಂತ್ರಿ ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ. ನಾನು ಮುಖ್ಯಮಂತ್ರಿಗಳನ್ನು ಮತ್ತು ಸಿದ್ದರಾಮಯ್ಯವ್ರನ್ನ, ಹೈಕಮಾಂಡನ್ನು ಅಭಿನಂದಿಸ್ತೀನಿ. ಸಮರ್ಥ ಕ್ಯಾಬಿನೆಟ್ ಇದೀಗ ಪರಿಪೂರ್ಣವಾದ ಕ್ಯಾಬಿನೆಟ್ ಇದೆ. ಮುಂದಿನ ದಿನದಲ್ಲಿ ಒಳ್ಳೆ ರಾಜ್ಯ ಸಮೃದ್ಧಿಯತ್ತ ಅಭಿವೃದ್ಧಿಯತ್ತ ನಡೆಯುತ್ತೆ. ಎಲ್ಲ ಬಿಡ್ರಿ, ಅದು TV ಮಾತ್ರ. ಅದು ನಿನ್ನೆ ಅವ್ರು ಹುಟ್ಟೋದು ಹಬ್ಬ. ಎಲ್ಲ ಅಭಿಮಾನಿಗಳು ತಂಡೋಪತಂಡದಲ್ಲಿ ಅವ್ರನ್ನ ಆನರ್ ಮಾಡೋದಕ್ಕೆ ಮನೆ ಹತ್ರ ಜನ ಜಾಸ್ತಿ ಇದ್ರು, ಹೋಗಿಲ್ಲ. ಸತೀಶ್ ಜಾರಕಿಹೊಳಿ ಹೋಗಿಲ್ಲ ಅಂತ ನೀವು ಬರೀತಿದ್ರಿ, ಮುಂದೆ ಲೈನಲ್ಲೇ ಕೂತಿದ್ರು. TV ತೋರಿಸಿದ್ರಪ್ಪ ಸತೀಶ್ ಜಾರಕಿಹೊಳಿ ಕೂಡ ಹೋಗಿಲ್ಲ ಅಂತ, ಮುಂದೆ ಲೈನಲ್ಲೇ ಕೂತಿದ್ರು. ನೀವು ಏನು ಇಷ್ಟೊಂದು ಆ ಥರ ಏನು ಬೇಡ. ಮಳೆ ಬರಲ್ಲ ಅಂದರು, ಮಳೆ ಬಂತು. ಏನಾಗಲ್ಲ, ಎಲ್ಲ ತಿಳಿ, ನಥಿಂಗ್. ಒಳ್ಳೇದಾಗತ್ತೆ, ಅವ್ರಿಗೂ ಒಳ್ಳೇದಾಗತ್ತೆ. ಇರಲಿ, ಒಳ್ಳೆ ಅದು ಖಾತೆ ಅನ್ನೋದಕ್ಕಿಂತ ಮಂತ್ರಿ ಆಗಿದ್ರಲ್ಲ ಅದೇ ಸಂತೋಷ. ನಿನ್ಗೆ ಯಾವ್ದು ಇಷ್ಟ ಹೇಳೋ ಅದೇ ಕೊಡ್ಸೋಣ. ಇಲ್ಲಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ರವಿಕುಮಾರ್ದಲ್ಲ ಅದು, ಖಾತೆ ಕೊಡೋದು ಇನ್ನೊಂದು. ಆಗುತ್ತೆ, ಒಳ್ಳೇದಾಗುತ್ತೆ. ಮಂಡ್ಯ ಇನ್ನೂ ವೇಗ ಪಡೆಯುತ್ತೆ. ಸಮರ್ಥ ನಾಯಕತ್ವ ಮಂಡ್ಯದಲ್ಲಿದೆ, ಸಮರ್ಥ ಮಂತ್ರಿಗಳಿದ್ದಾರೆ. ಇನ್ನೂ ವೇಗ ಪಡೆದು ಇನ್ನೂ ಅಭಿವೃದ್ಧಿಯತ್ತ ಮಂಡ್ಯ ನಗರವನ್ನು ಕೊಂಡೊಯ್ತೀವಿ.